ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ನಾನು ಅಥವಾ ನನ್ನ ಮಕ್ಕಳು ವಕ್ಫ್ ಆಸ್ತಿ ಕಬಳಿಸಿರೋದನ್ನ ತೋರಿಸಿ ನಾನು ನನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ. ನಿನ್ನೆ ಲೋಕಸಭೆಯಲ್ಲಿ ಸಂಸದ ಅನುರಾಗ್ ಠಾಕೂರ್ ಆರೋಪಕ್ಕೆ ರಾಜ್ಯಸಭೆಯಲ್ಲಿ ಖರ್ಗೆ ಸವಾಲು. ಲೋಕಸಭೆಯಲ್ಲಿ ಬಹುಮತದಿಂದ ವಕ್ಫ್ ತಿದ್ದುಪಡಿ ಮಸೂದೆ ಅಂಗೀಕಾರ. ರಾಜ್ಯಸಭೆಯಲ್ಲಿ ಇವತ್ತು ಮಂಡಿಸಿದ ಕೇಂದ್ರ ಸರ್ಕಾರ ಎನ್ಡಿಎಗೆ ಬಹುಮತ ಇರೋದ್ರಿಂದ ಚರ್ಚೆಯ ಬಳಿಕ ಮೇಲ್ಮನೆಯಲ್ಲೂ ಮಸೂದೆ ಅಂಗೀಕಾರ ಪಕ್ಕ. ಇದ್ದಕ್ಕಿದ್ದಂತೆ ಮನೆಯೊಳಗೆ ನುಗ್ಗಿದ ಚಿರತೆ. ಬೆಂಗಳೂರಿನ ಜಿಗಣಿಯ ಕುಂಟ್ಲು ರೆಡ್ಡಿ ಲೇಔಟ್ನಲ್ಲಿ ಘಟನೆ. ಒಳಗೆ ಚಿರತೆಯನ್ನು ಬಂಧಿಸಿ ಅರಣ್ಯ ಇಲಾಖೆಗೆ ಮಾಹಿತಿ ಕೊಟ್ಟ ಮಾಲೀಕ. ಮನೆಯಲ್ಲಿ ಟಿವಿ ನೋಡ್ತಿದ್ದಾಗ ಚಿರತೆ ನುಗ್ಗಿತ್ತು. ನಾಯಿ ಅಂತ ಸುಮ್ಮನಿದ್ವಿ, ಚಿರತೆ ಅಂತ ಗೊತ್ತಾಗ್ತಾ ಇದ್ದಂತೆ ಲಾಕ್ ಮಾಡಿದೆ. ರೋಚಕ ಘಟನೆಯನ್ನ ಬಿಚ್ಚಿಟ್ಟ ವೆಂಕಟೇಶ್. ಬೆಲೆ ಏರಿಕೆ ವಿರುದ್ಧ ಹೋರಾಟ. ಹಿರಿಯರೆಲ್ಲ ಒಂದೇ ವೇದಿಕೆ ಕರೆತಂದ ಬಿವೈ ವಿಜಯೇಂದ್ರ. ರಾತ್ರಿ ಇಡೀ ಫ್ರೀಡಂ ಪಾರ್ಕ್ನಲ್ಲೇ ಮಲಗಿ ಅಹೋರಾತ್ರಿ ಧರಣಿ. ಸರ್ಕಾರದ ವಿರುದ್ಧ ಮುಂದುವರೆದ ಸಮರ. ಸರ್ಕಾರದ ವಿರುದ್ಧ ಬಿಜೆಪಿ ಸಮರಕ್ಕೆ ಬಿಎಸ್ ಯಡಿಯೂರಪ್ಪ ಸಾಥ್. ನಿನ್ನೆ ರಾತ್ರಿಯವರೆಗೂ ಪ್ರತಿಭಟನೆಯಲ್ಲಿ ಮಾಜಿ ಸಿಎಂ ಭಾಗಿ. ಸೋಷಿಯಲ್ ಮೀಡಿಯಾಗೆ ಅವಲಂಬಿತರಾಗದೆ ಹಿರಿಯರು ಬೀದಿಗಿಳಿದು ಪ್ರತಿಭಟಿಸಿ ಅನ್ನೋ ಸಂದೇಶ ರವಾನೆ. ಸಿಎಂ ಮನೆಗೆ ಮುತ್ತಿಗೆ ಯತ್ನ. ರಸ್ತೆ ತಡೆಗೆ ಬಿಜೆಪಿ ನಿರ್ಧಾರ. ಆ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಬಿಜೆಪಿ ನಾಯಕರು ಸಜ್ಜು. ನೂರಾರು ಕಾರ್ಯಕರ್ತರೊಂದಿಗೆ ರಸ್ತೆಗಿಳಿದು ಸಿಎಂ ಮನೆಯ ಕಡೆಗೆ ತೆರಳಲು ಪ್ಲಾನ್. ಸಿದ್ದರಾಮಯ್ಯ ಕಪಟ ಮುಖವಾಡ ಕಳಚಿ ಬಿದ್ದಿದೆ. ನಮ್ಮ ಮೇಲೆ ಅಪಪ್ರಚಾರ ಮಾಡಿ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತರಲಾಗಿದೆ. ನಿರಂತರ ಹೋರಾಟ ಮಾಡುವ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತೀವಿ ಅಂದ್ರು ವಿಜಯೇಂದ್ರ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಹೋರಾಟದ ಬೆನ್ನಲ್ಲೇ ಜೆಡಿಎಸ್ ಅಲರ್ಟ್. ತಮ್ಮನ್ನ ಬಿಟ್ಟು ಹೋರಾಟ ಮಾಡ್ತಾ ಇರೋದ್ರಿಂದ ಹೊಸ ತಂತ್ರ. ಹಳೆ ಮೈಸೂರು ಭಾಗದಲ್ಲಿ ಸಮಾವೇಶ ಮಾಡಿ ಶಕ್ತಿ ಪ್ರದರ್ಶನಕ್ಕೆ ದಳಪತಿಗಳ ಆಲೋಚನೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿಗಳಿಂದ ಹೊಸ ಷರತ್ತು. ಅಧ್ಯಕ್ಷ ಸ್ಥಾನದ ಜೊತೆಗೆ ಸಚಿವ ಸ್ಥಾನಕ್ಕೂ ಪಟ್ಟು. ಹೈಕಮಾಂಡ್ ಭೇಟಿ ವೇಳೆ ಹಾಲಿ ಇರೋ ಖಾತೆಗಳಲ್ಲೇ ಮುಂದುವರಿಸುವಂತೆ ಪಟ್ಟು. ಕೆಪಿಸಿಸಿ ಅಧ್ಯಕ್ಷರ ರೇಸ್ನಲ್ಲಿ ಈಶ್ವರ್ ಖಂಡ್ರೆ ಹೆಸರು. ದೆಹಲಿ ತಲುಪಿದ ಅರಣ್ಯ ಸಚಿವ. ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಭೇಟಿಗೂ ಮುನ್ನ ಸಿಎಂ ಜೊತೆ ಚರ್ಚೆ ನಡೆಸಲು ತಯಾರಿ. ಸಿಎಂ ಜೊತೆ ದೆಹಲಿಗೆ ತೆರಳಿದ ಸತೀಶ್ ಜಾರಕಿಹೊಳಿ, ಮಹದೇವಪ್ಪ. ಜಾತಿ ಗಣತಿ ವರದಿ ಬಹಿರಂಗ ಆಗಬೇಕು ಅಂತ ಪಟ್ಟು. ಹಿಂದುಳಿದ ಸಮುದಾಯದ ಸಚಿವರಿಂದ ಜಾತಿ ಗಣತಿ ವಿಚಾರವಾಗಿ ವರಿಷ್ಠರ ಜೊತೆ ಚರ್ಚೆ. ತಿಲಕ ಧರಿಸಿ ಬಂದ್ರೆ ನಿಮಗೂ ಸಂಘಿಗಳಿಗೂ ವ್ಯತ್ಯಾಸ ತಿಳಿಯಲ್ಲ. ಪಕ್ಷದ ಕಾರ್ಯಕರ್ತರಿಗೆ ತಿಲಕ ವಿಭೂತಿ ಹಚ್ಚಬೇಡಿ ಎಂದ ಡಿಎಂಕೆ ಸಂಸದ. ಹೊಸ ವಿವಾದ ಹುಟ್ಟುಹಾಕಿದ ಎ ರಾಜ. ಸಚಿವ ರಾಜಣ್ಣ ಪುತ್ರನ ಸುಪಾರಿ ಕೇಸಲ್ಲಿ ಮುಂದುವರೆದ ವಿಚಾರಣೆ. ದಿನಕ್ಕೊಂದು ಕಲರ್ ಕತೆ ಹೇಳ್ತಾ ಇರೋ ಪುಷ್ಪ. ವ್ಯವಹಾರದಲ್ಲಿ ಮಾಡಿದ್ದ ಮೋಸಕ್ಕೆ ಪುಷ್ಪ ಸೇಡಿನ ಶಂಕೆ. ಈ ದಿಕ್ಕಲ್ಲೂ ತನಿಖೆ. ರಣ್ಯರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ತನಿಖೆ ಚುರುಕು. ಸಾಹಿಲ್ಗೆ ಚಿನ್ನ ಕೊಡ್ತಾ ಇದ್ದ ಅಂಗಡಿಗಳ ಮೇಲೆ ಡಿಆರ್ಐ ದಾಳಿ. ಖರೀದಿ ಸಂಬಂಧ ನೋಟಿಸ್ ಜಾರಿ. ಬೆಳ್ಳಂಬೆಳಗ್ಗೆ ಸಿಲಿಕಾನ್ ಸಿಟಿಗೆ ತಂಪೆರೆದ ವರುಣದೇವ. ಬಿಸಿಲಿನ ಬೇಗೆಯಲ್ಲಿ ಬೆಂದಿದ್ದ ಬೆಂಗಳೂರಿಗೆ ತಂಪೆರೆದ ಮಳೆ. ಯಲಹಂಕ ಹೆಬ್ಬಾಳ ಭಾಗದಲ್ಲಿ ಮಳೆಯಾಟ. ಅಲ್ಲಲ್ಲಿ ವಾಹನ ಸವಾರರ ಪರದಾಟ. ಕೃಷ್ಣಾ ನದಿ ನೀರಿನ ಮಟ್ಟ ಇಳಿಕೆಯಾಗಿ ಹೊರಬಂದ ಮೊಸಳೆ. ಬಿಸಿಲ ಬೇಗೆಗೆ ನದಿಯಿಂದ ಹೊರಕ್ಕೆ ಓಡಾಟ. ಬಾಗಲಕೋಟೆಯ ರಬಕವಿಯ ಹೊಲದಲ್ಲಿ ಮೊಸಳೆ ಪ್ರತ್ಯಕ್ಷ. ಸ್ಥಳೀಯರ ಸಹಾಯದಿಂದ ಸೆರೆ ಹಿಡಿದ ಅರಣ್ಯ ಇಲಾಖೆ. ಮಕ್ಕಳ ಕೈಗೆ ಮೊಬೈಲ್ ಕೊಡೋ ಮುನ್ನ ಎಚ್ಚರ. ಸ್ಮಾರ್ಟ್ಫೋನ್ ಹೆಚ್ಚು ಬಳಕೆಯಿಂದ ಬರ್ತಿದೆ ಆಟಿಸಮ್ ಸಮಸ್ಯೆ. ಮಕ್ಕಳ ಮೆದುಳಿನ ಮೇಲೆ ದುಷ್ಪರಿಣಾಮ. ಖಿನ್ನತೆಗೂ ದಾರಿ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.